at the question number 62. Find the sum of the integers between 1 and 100, all of which leave a remainder 1 when divided by 5. So ಇಲ್ಲಿ 1 ರಿಂದ 100 ಒಳಗಿನ ಸಂಖ್ಯೆ. ಸೊ ಇದು ಡಿವಿಸಿಬಲ್ ಬೈ 5 ಆಗ್ತಾ ಇರಬೇಕು, ರಿಮೈಂಡರ್ 1 ಬರ್ತಾ ಇರಬೇಕು. ಓಕೆ, ಸೊ ಅಂತಹ ಸಂಖ್ಯೆಗಳು ಎಷ್ಟಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಹಾಗೆ ಅದರ ಸಮ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ನಾವು ಏನ್ ಮಾಡೋಣ, ಡಿವಿಸಿಬಲ್ ಬೈ 5 ವಿತ್ ರಿಮೈಂಡರ್ 1 ಬರುವಂತಹ ಸಂಖ್ಯೆಗಳನ್ನ ಬರ್ಕೊಳ್ಳೋಣ. ಸೊ 1 ಇಂದ ಸ್ಟಾರ್ಟ್ ಆಗ್ಬೇಕು, 100 ಒಳಗಡೆ ಬರುವಂತಹ ಸಂಖ್ಯೆಗಳು. ಸೊ ಯಾವ್ದಾಗತ್ತೆ ಹೇಳಿ, 6 ಇಂದ ಸ್ಟಾರ್ಟ್ ಆಗತ್ತೆ ಅಲ್ವಾ. ಸೊ ಸೀಕ್ವೆನ್ಸ್ ಈಸ್ 6. ಸೊ 5 ಇಂದ ಡಿವೈಡ್ ಆಗಿ ರಿಮೈಂಡರ್ 1 ಉಳಿಯುತ್ತೆ. 11, 16 so on. ಎಲ್ಲಿವರೆಗೆ ಬರುತ್ತೆ, an. ಓಕೆ, ಸೊ ದ ಲಾಸ್ಟ್ ಟರ್ಮ್ ಲೆಸ್ ದೆನ್ 100 ಇಡಬೇಕು. ಸೊ ದಟ್ ಸ್ಯಾಟಿಸ್ಫೈಸ್ ದಿ ಕಂಡೀಷನ್. ಯಾವ್ದಾಗತ್ತೆ ಹೇಳಿ, 96 ಆಗುತ್ತೆ. ಓಕೆ, ಹಾಗಾದ್ರೆ ಏನಾಯ್ತು, ಲಾಸ್ಟ್ ಟರ್ಮ್ ಯಾವ್ದಾಗತ್ತೆ, 96. ಸೊ ಇದು 6 ಇಂದ ಡಿವೈಡ್ ಆಗತ್ತೆ, ರಿಮೈಂಡರ್ 1. 5 ಇಂದ ಡಿವೈಡ್ ಆಗತ್ತೆ, ರಿಮೈಂಡರ್ 1 ಉಳಿಯುತ್ತೆ. ಓಕೆ, so here the formula for nth term of AP is an is equal to a plus n minus 1 into d. So where d is the common difference and a is the first term. Okay, so here an last term in heli 96 is equal to first term 6. A is equal to 6. The common difference d is equal to 5. ಓಕೆ, 5 ಇಂದ ಡಿವಿಸಿಬಲ್ ಆಗ್ತಾ ಇದೆ. ಸೊ ಹಾಗಾಗಿ 5 ಡಿಫರೆನ್ಸ್ ಬರುತ್ತೆ. ಓಕೆ, ಕಾಮನ್ ಡಿಫರೆನ್ಸ್ 6 ಪ್ಲಸ್ n ಮೈನಸ್ 1 ಇಂಟು 5. ಸೊ 96. ಸೊ ಪ್ಲಸ್ 6 ಲೆಫ್ಟ್ ಸೈಡ್ ಹೋದಾಗ ಮೈನಸ್ 6 ಇಸ್ ಈಕ್ವಲ್ ಟು n ಮೈನಸ್ 1 ಇಂಟು 5. ಸೊ 96 ಮೈನಸ್ 6 ಏನಾಗುತ್ತೆ ಹೇಳಿ, 90 ಇಸ್ ಈಕ್ವಲ್ ಟು n ಮೈನಸ್ 1 ಇಂಟು 5. ಸೊ ಎರಡು ಕಡೆ ನಾವು 5 ರಿಂದ ಡಿವೈಡ್ ಮಾಡಿದಾಗ 90 divided by 5 is equal to n minus 1. So 5 ones are 5, 5 8s are 40. So 18 is equal to n minus 1. So n is equal to ಏನಾಗುತ್ತೆ, 18. n ಜೊತೆ ಇರೋ ಮೈನಸ್ 1 ಲೆಫ್ಟ್ ಸೈಡ್ ಹೋದಾಗ ಪ್ಲಸ್ 1 ಆಗುತ್ತೆ. ಸೊ n is equal to ಏನಾಯ್ತು, 19 ಬಂತು. ಹಾಗಾದ್ರೆ there are 19 such integers. ಸೊ 1 ರಿಂದ 100 ಒಳಗಡೆ 19 5 ಇಂದ ಡಿವೈಡ್ ಆಗಿ ರಿಮೈಂಡರ್ 1 ಉಳಿಯುವಂತಹ ಸಂಖ್ಯೆಗಳಿದೆ ಅಂತೆ. ಸೊ ಅವುಗಳ ಸಮ್ ಅನ್ನ ಮಾಡ್ಬೇಕೀಗ ನಾವು. ಸೊ ಹಿಯರ್ ದ ಫಾರ್ಮುಲಾ ಫಾರ್ ದಿ ಸಮ್ ಆಫ್ AP SN is equal to ಏನ್ ಹೇಳಿ, n by 2 ಇಂಟು a ಪ್ಲಸ್ ಫಸ್ಟ್ ಟರ್ಮ್ ಪ್ಲಸ್ ಲಾಸ್ಟ್ ಟರ್ಮ್ ಅಲ್ವಾ. ಸೊ ದಿಸ್ ಈಸ್ ಈಕ್ವಲ್ ಟು S19. ಸೊ 19 ಡಿವೈಡೆಡ್ ಬೈ 2 ಇಂಟು 6 ಪ್ಲಸ್ ಲಾಸ್ಟ್ ಟರ್ಮ್ 96. So this is equal to 19 divided by 2 into 96 plus 6 ಏನಾಗುತ್ತೆ ಹೇಳಿ, 102 ಬರುತ್ತೆ. So 2 ones are 2 5s are 10, 2 ones are 2. So 19 into 51. So this is equal to 969. So ಹಾಗಾದ್ರೆ ಇಲ್ಲಿ sum of the integers between 1 and 100 is 969 ಆಗತ್ತೆ. ಓಕೆ, ಸೊ therefore the sum of the integers between 1 and 100, all of which leaves a remainder 1 when divided by 5 is 969.